ಕಾರ್ಯಕ್ರಮದ ಪ್ರಾಯೋಜಕರು ಅಮೃತವಾಣಿ ಪಾಪ್ಲಸ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೊರೋನಾ, ಯುಕ್ರೇನ್ ಯುದ್ಧ ಜಗತ್ತಿಗೆ ಕಂಟಕ ಆಗ್ತಾ ಇದೆ. ವಿಶ್ವದ ಆರ್ಥಿಕತೆಯ ಸರ್ವನಾಶಕ್ಕೆ ಇದು ಕಾರಣ ಆಗುತ್ತೆ ಅನ್ನೋ ವರದಿಗಳು, ಅಭಿಪ್ರಾಯಗಳು ಈಗ ನಿಜವಾಗುವ ರೀತಿ ಆತಂಕ ಶುರುವಾಗಿದೆ. ಈ ಅನುಮಾನಕ್ಕೆ, ಆತಂಕಕ್ಕೆ ಕಾರಣ ಆಗ್ತಿರೋದು ಕಳೆದ ಕೆಲ ದಿನಗಳಿಂದ ವಿಶ್ವದ ಆರ್ಥಿಕ ಕ್ಷೇತ್ರದಲ್ಲಿ ಆಗ್ತಾ ಇರೋ ಬೆಳವಣಿಗೆ. ಜಗತ್ತಿನ ದೊಡ್ಡ ದೊಡ್ಡ ದಿಗ್ಗಜ ಕಂಪನಿಗಳಿಂದ ಹಿಡಿದು ಸಣ್ಣ ಕಂಪನಿಗಳ ತನಕ ಎಲ್ಲ ಸಂಸ್ಥೆಗಳು ಕೂಡ ಬಾಗಿಲು ಮುಚ್ಚುವ ಪ್ರಕ್ರಿಯೆಗೆ ಎಂಟರ್ ಆಗ್ತಾ ಇದೆ. ಅರ್ಥಾತ್ ಎಲ್ಲ ಕಂಪನಿಗಳು ತಮ್ಮ ತಮ್ಮ ಉದ್ಯೋಗಿಗಳನ್ನು ತೆಗೆದುಹಾಕಿ ತಮ್ಮ ಕಾರ್ಯಕ್ಷೇತ್ರವನ್ನು ಕಮ್ಮಿ ಮಾಡೋಕೆ ಮುಂದಾಗಿವೆ. ಮೊನ್ನೆ ತಾನೇ ಮೈಕ್ರೋಸಾಫ್ಟ್ 11,000, ಅಮೆಜಾನ್ 18,000 ಉದ್ಯೋಗಿಗಳನ್ನು ತೆಗೆದು ಹಾಕೋದಾಗಿ ಅನೌನ್ಸ್ ಮಾಡಿದ್ವು. ಈ ಪ್ರಕ್ರಿಯೆ ಕೂಡ ಶುರುವಾಗಿ ಹೋಗಿದೆ ಅಂತ ಹೇಳಿದರು. ಈಗ ಗೂಗಲ್ನ ಮಾತೃ ಸಂಸ್ಥೆ ಆಲ್ಫಾಬೆಟ್ ಕೂಡ ತನ್ನ 12,000 ಉದ್ಯೋಗಿಗಳ ವಜಾ ಬಗ್ಗೆ ಅನೌನ್ಸ್ ಮಾಡಿದೆ. ಗೂಗಲ್ ಕೂಡ ಕಂಪನಿ ಮೇಲೆ ಆರ್ಥಿಕ ಹೊರೆ ಜಾಸ್ತಿ ಆಗ್ತಾ ಇದೆ, ವೆಚ್ಚ ಕಡಿಮೆ ಮಾಡೋಕೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನು ಆನ್ಲೈನ್ ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ ಸ್ವಿಗ್ಗಿ ಕೂಡ ತನ್ನ 380 ಉದ್ಯೋಗಿಗಳನ್ನು ವಜಾ ಮಾಡೋದಾಗಿ ಅನೌನ್ಸ್ ಮಾಡಿದೆ. ನಮ್ಮ ಟೀಮ್ನ ಸೈಜ್ ಕಮ್ಮಿ ಮಾಡೋಕೆ ತುಂಬ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದೀವಿ, ಇದಕ್ಕಾಗಿ ನಾನು ಎಲ್ಲರ ಬಳಿ ಕ್ಷಮೆ ಕೇಳ್ತೀನಿ ಅಂತ CEO ಶ್ರೀಹರ್ಷ ಮೆಜೆಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ವಿಪ್ರೋ ಕೂಡ 800 ಉದ್ಯೋಗಿಗಳನ್ನು ವಜಾ ಮಾಡಿರೋದಾಗಿ ಹೇಳಿದೆ. ವಜಾ ಮಾಡೋದಕ್ಕೆ ಉದ್ಯೋಗಿಗಳ ಕಳಪೆ ಕಾರ್ಯಕ್ಷಮತೆ ಕಾರಣ ಅಂತ ಕಂಪನಿ ಹೇಳಿದೆ. ಆದರೆ ನಿಜವಾದ ಕಾರಣ ಈ ಆರ್ಥಿಕ ಹಿಂಜರಿತದ ಭೀತಿಯ ಕಾರಣದಿಂದಾಗಿ ವೆಚ್ಚ ಕಡಿಮೆ ಮಾಡೋ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಂದಹಾಗೆ ವಿಶ್ವಸಂಸ್ಥೆಯ ಅನೇಕ ಆರ್ಥಿಕ ತಜ್ಞರು ಈ ವರ್ಷ 2023ಕ್ಕೇನೆ ಜಾಗತಿಕ ಆರ್ಥಿಕತೆಯಲ್ಲಿ ಮಹಾ ಕುಸಿತ ಆಗುತ್ತೆ ಅಂತ ಹೇಳಿದರು. ಅಲ್ಲದೆ ಇದೇ ರೀತಿ ಜಾಬ್ ಕಟ್ ಮಾಡ್ತಾ ಹೋದರೆ ಈ ವರ್ಷದಲ್ಲಿ ಜಗತ್ತಿನಾದ್ಯಂತ ಸುಮಾರು 30 ಲಕ್ಷ ಜನ ನಿರುದ್ಯೋಗಿಗಳಾಗ್ತಾರೆ ಅಂತ ವಿಶ್ವಸಂಸ್ಥೆಯ ವರದಿ ಒಂದರಲ್ಲಿ ಹೇಳಿತ್ತು. ಇದೀಗ ಈ ಎಲ್ಲ ಆತಂಕಗಳ ಮಧ್ಯೆ ಈ ರೀತಿ ಒಂದೊಂದೇ ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದು ಹಾಕ್ತಿರೋದು ಜಗತ್ತು ದೊಡ್ಡ ವಿನಾಶಕ್ಕೆ, ಆರ್ಥಿಕ ವಿನಾಶಕ್ಕೆ ಸಿಲುಕುವ ಮುನ್ಸೂಚನೆನ ಅನ್ನೋ ಅನುಮಾನಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ ಜಗತ್ತಿನ ಕೈಗಾರಿಕಾ ಹಬ್ಬ ಆದ ಚೀನಾ ಕೂಡ ಕೊರೋನಾ ಹೊಡೆತಕ್ಕೆ ಸಿಲುಕಿರೋದು, ತತ್ತರಿಸಿ ಹೋಗ್ತಿರೋದು ಜಗತ್ತಿಗೆ ಮತ್ತಷ್ಟು ಆತಂಕವನ್ನು ಉಂಟು ಮಾಡ್ತಾ ಇದೆ. ಸ್ನೇಹಿತರೆ, ಉದ್ಯೋಗ ಕಡಿತ ಆಗ್ತಾ ಹೋದರೆ ಏನಾಗುತ್ತೆ? ಜನರು ಉದ್ಯೋಗವನ್ನು ಕಳ್ಕೊಳ್ತಾರೆ. ಉದ್ಯೋಗ ಕಳ್ಕೊಂಡ್ರೆ ಏನಾಗುತ್ತೆ? ಅವರ ಆದಾಯ ಕಮ್ಮಿ ಆಗುತ್ತೆ, ಅವ್ರ ಕೈ ಖಾಲಿ ಆಗುತ್ತೆ, ದುಡ್ಡಿರೋದಿಲ್ಲ. ದುಡ್ಡಿಲ್ಲ ಅಂದರೆ ಏನಾಗುತ್ತೆ? ಅವರು ಜಾಸ್ತಿ ಖರ್ಚು ಮಾಡಲ್ಲ, ಖರ್ಚು ಮಾಡೋಕ್ಕೆ ದುಡ್ಡೇ ಇರೋದಿಲ್ಲ. ಖರ್ಚು ಜಾಸ್ತಿ ಮಾಡಿಲ್ಲ, ಕನ್ಸಂಪ್ಷನ್ ಕಮ್ಮಿ ಆಯಿತು ಮಾರ್ಕೆಟಲ್ಲಿ ಅಂದರೆ ಏನಾಗುತ್ತೆ? ಯಾಕೆ ಪ್ರೊಡ್ಯೂಸ್ ಮಾಡಬೇಕು ಫ್ಯಾಕ್ಟ್ರಿಗಳು, ಕಂಪ್ನಿಗಳು ಯಾಕೆ ಉತ್ಪಾದನೆ ಮಾಡಬೇಕು ಡಿಮಾಂಡೇ ಇಲ್ಲ ಅಂದಮೇಲೆ? ಸೊ ಅವರು ಮತ್ತಷ್ಟು ಉತ್ಪಾದನೆ ಕಮ್ಮಿ ಮಾಡ್ತಾರೆ. ಉತ್ಪಾದನೆ ಕಮ್ಮಿ ಮಾಡೋಕ್ಕೆ ಮತ್ತಷ್ಟು ಜಾಬ್ ಕಟ್ಸ್ ಮಾಡಬೇಕಾಗತ್ತೆ. ಇದೊಂದು ರೀತಿ ವಿಷಚಕ್ರ, ಇದು ವಿಷಸ್ ಸೈಕಲ್ ಆಫ್ ಎಕಾನಮಿ, ಆರ್ಥಿಕತೆಯ ವಿಷಚಕ್ರ. ಇದು ಒಂದಕ್ಕೊಂದು ತುಂಬ ಲಿಂಕ್ ಇದೆ. ಇದು ಆರ್ಥಿಕತೆಯಲ್ಲಿ ಆಗಾಗ ಆಗ್ತಾ ಇರುತ್ತೆ. ಆದರೆ ಇತ್ತೀಚೆಗೆ ಪದೇ ಪದೇ, ಮುಂಚೆ 10 ವರ್ಷಕ್ಕೊಂದ್ಸಲ, 20 ವರ್ಷಕ್ಕೊಂದ್ಸಲ ಈ ರೀತಿ ಅಪ್ ಡೌನ್ ಬರ್ತಾ ಇದ್ರೆ, ಈಗ ಕೇವಲ 2-3 ವರ್ಷಕ್ಕೊಂದು ರಿಸೆಷನ್ ನೋಡುವಂತಹ, ಹಿಂಜರಿತವನ್ನು ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅನ್ನೋ ವಾತಾವರಣ ಈಗ ನಮ್ಮ ಕಣ್ಮುಂದೆ ಇದೆ. ಆದರೆ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಸಮಾಧಾನದ ಹೇಳಿಕೆಗಳು ಬಂದಿವೆ. ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೀತಾ ಇರೋ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯಲ್ಲಿ, ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಂನ ಈ ವಾರ್ಷಿಕ ಸಭೆಯಲ್ಲಿ ಇದರ ಸ್ಥಾಪಕ ಹಾಗೂ ಎಕ್ಸಿಕ್ಯೂಟಿವ್ ಆಗಿರೋ ಕ್ಲೌಸ್ ಶ್ವಾಬ್ ಏನು ಹೇಳಿದ್ದಾರೆ ಗೊತ್ತಾ? ಭಾರತದ ಆರ್ಥಿಕತೆ ಮತ್ತು ಅವರು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡ್ಬಿಟ್ಟಿದ್ದಾರೆ. ಜಾಗತಿಕ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋ ಈ ಟೈಮ್ನಲ್ಲಿ ನರೇಂದ್ರ ಮೋದಿ ಅವರ ಲೀಡರ್ಶಿಪ್ ನಿರ್ಣಾಯಕವಾಗಿದೆ ಅಂತ ಕ್ಲೌಸ್ ಶ್ವಾಬ್ ಹೇಳಿದ್ದಾರೆ. ಇದೇ ವೇಳೆ ಇನ್ನೊಂದು ಹೇಳಿಕೆ ಕೂಡ ಬಂದಿದೆ. ಜಾಗತಿಕ ಆರ್ಥಿಕ ಹಿಂಜರಿತದ ಭೀತಿ ಇರೋ ಟೈಮ್ನಲ್ಲಿ ಭಾರತ ಮಾತ್ರ ವೇಗವಾಗಿ ಬೆಳವಣಿಗೆ ಹೊಂದ್ತಾ ಇದೆ ಹಾಗೂ ಮುಂದಿನ 10-20 ವರ್ಷಗಳಲ್ಲಿ ಭಾರತ ವೇಗವಾಗಿ ಬೆಳವಣಿಗೆ ಹೊಂದಿರೋ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತ ಫಿನಾನ್ಷಿಯಲ್ ಟೈಮ್ಸ್ನ ಮುಖ್ಯ ಅರ್ಥಶಾಸ್ತ್ರ ನಿರೂಪಕ ಮಾರ್ಟಿನ್ ವುಲ್ಫ್ ಅಭಿಪ್ರಾಯಪಟ್ಟಿದ್ದಾರೆ. ಸ್ನೇಹಿತರೆ, ಭಾರತ ಇವರ ಈ ಎಲ್ಲ ಅಭಿಪ್ರಾಯಗಳಲ್ಲಿ ಒಂದಷ್ಟು ಸತ್ಯಾಂಶ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದಿನ ಆರ್ಥಿಕ ಹಿಂಜರಿತ, ಜಾಗತಿಕ ಆರ್ಥಿಕ ಹಿಂಜರಿತಗಳ ಟೈಮ್ನಲ್ಲೂ ಕೂಡ ಭಾರತದ ಮೇಲೆ ಅಂಥ ದೊಡ್ಡ ಪರಿಣಾಮ ಆಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಭಾರತ ಎಕ್ಸ್ಪರ್ಟ್ ಡ್ರಿವನ್ ಎಕಾನಮಿ ಅಲ್ಲ.
ತುಂಬ ಉತ್ಪಾದನೆ ಮಾಡಬೇಕು, ಜಗತ್ತಿಗೆ ರಫ್ತು ಮಾಡಬೇಕು, ಡಾಲರ್ ಎಣಿಸಬೇಕು. ಆ ರೀತಿ ಎಕಾನಮಿ ನಮ್ದಲ್ಲ. ಇತ್ತೀಚೆಗೆ ರಫ್ತು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗಿದ್ದರೂ ಕೂಡ ನಾವು ರಫ್ತಿನ ಮೇಲೆ ಡಿಪೆಂಡ್ ಆಗಿರೋ ದೇಶ ಅಲ್ಲ ಚೀನಾ ರೀತಿ. ನಮ್ಮದು ಕನ್ಸಂಪ್ಷನ್ ಡ್ರಿವನ್ ಎಕಾನಮಿ. ಅಂದರೆ ನಮ್ಮಲ್ಲಿ ಜಾಸ್ತಿ ಇಲ್ಲೇ ಬಳಕೆ ಆಗುತ್ತೆ, ಇಲ್ಲೇ ಜನ ಜಾಸ್ತಿ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಸರ್ವಿಸಸ್ ಆ್ಯಂಡ್ ಗೂಡ್ಸನ್ನು ಇಲ್ಲೇ ಜನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಅದು ಒಂದು ವಿಚಾರ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಪಾಶ್ಚಿಮಾತ್ಯರ ರೀತಿಯಲ್ಲಿ ಸಾಲದ ಮೈಂಡ್ಸೆಟ್, ಸಾಲದ ಚಟ ಕಮ್ಮಿ ಅನ್ನೋ ಅಭಿಪ್ರಾಯ ಮುಂಚೆ ಇತ್ತು. ಆ ಕಾರಣಕ್ಕಾಗಿ ನಮ್ಮಲ್ಲಿ ಸೇವಿಂಗ್ಸ್ ಚೆನ್ನಾಗಿರುತ್ತೆ ಜನರದ್ದು. ತೀರಾ ಆರ್ಥಿಕ ಹಿಂಜರಿತ ಜಗತ್ತಲ್ಲಾದರೂ ಕೂಡ ನಮ್ಮ ಜನ ಸೇವಿಂಗ್ಸನ್ನು ಬಿಚ್ಚಿ ಖರ್ಚು ಮಾಡ್ತಾರೆ, ಕನ್ಸಂಪ್ಷನ್ ಕಮ್ಮಿ ಆಗಲ್ಲ ಅನ್ನೋ ಅಭಿಪ್ರಾಯ ಇತ್ತು. ಆದರೆ ಅದನ್ನು ಇವಾಗ ಹೇಳಕ್ಕೆ ಬರೋದಿಲ್ಲ. ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇದ್ರೂ ಕೂಡ ಇತ್ತೀಚೆಗೆ ನಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಕಲ್ಚರ್ ಜಾಸ್ತಿ ಆಗಿದೆ, ಪರ್ಸ್ನಲ್ ಲೋನ್ ಕಲ್ಚರ್ ಜಾಸ್ತಿ ಆಗಿದೆ, ಸಾಲ ಮಾಡಿ ತುಪ್ಪ ತಿನ್ನುವ ಕಲ್ಚರ್ ನಮ್ಮಲ್ಲಿ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹಾಗಾಗಿ ಆ ಒಂದು ಗರಿ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಿ ಇನ್ನೊಂದು ಫನ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಈ ವರ್ಷ 9 ರಾಜ್ಯಗಳ ಚುನಾವಣೆ ಇದೆ. ಭಾರತದಲ್ಲಿ 9 ರಾಜ್ಯಗಳ ಚುನಾವಣೆ ಈ ವರ್ಷ ಇದೆ. ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಇದೆ, ಅಂದರೆ ದೇಶದ ಜನರಲ್ ಎಲೆಕ್ಷನ್ ಇದೆ. ಈ ಚುನಾವಣೆಗಳ ಟೈಮ್ನಲ್ಲಿ ನಮ್ಮ ರಾಜಕಾರಣಿಗಳ ಡ್ಯಾಶ್ ದುಡ್ಡೆಲ್ಲ, ಯಾವುದೇ ಬೈಗುಳವನ್ನು ಬೇಕಾದ್ರೆ ನೀವು ಫಿಲ್ಅಪ್ ಮಾಡ್ಕೊಳ್ಳಿ, ಅಲ್ಲಿ ಆ ದುಡ್ಡೆಲ್ಲ ಆಚೆ ಬರುತ್ತೆ. ಆಚೆ ಬಂದು ಏನಾಗುತ್ತೆ, ಹಂಚಿಕೆ ಆಗುತ್ತೆ, ಚೆಲ್ಲಕ್ಕೆ ಶುರು ಮಾಡ್ತಾರೆ. ಒಂದು ಓಟಿಗೆ ಇಷ್ಟು ಅಂಥೇಳಿ ರೇಟ್ ಕಟ್ಟಿ ಹರಾಜು ಹೋಗಿ ಓಟುಗಳ ಖರೀದಿ ನಡೆಯುತ್ತೆ ನಮ್ಮ ದೇಶದಲ್ಲಿ. ಗ್ರೇಟ್ ಮತದಾರರು ದುಡ್ಡನ್ನು ಮಾರುತ್ತಾರೆ, ಮಾರಿ ದುಡ್ಡನ್ನು ಗಳಿಸ್ತಾರೆ, ಆ ದುಡ್ಡನ್ನು ಖರ್ಚು ಮಾಡ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಇದೊಂದು ಫನ್ ಫ್ಯಾಕ್ಟ್ ಕೂಡ ನಾವು ಸೇರಿಸ್ತಾ ಇದ್ದೀವಿ. ಆ 9 ರಾಜ್ಯಗಳಲ್ಲಿ ಚುನಾವಣೆ ಇರೋದ್ರಿಂದ, ಮುಂದಿನ ವರ್ಷ ಪಾರ್ಲಿಮೆಂಟ್ ಚುನಾವಣೆ ಕೂಡ ಇರೋದ್ರಿಂದ ದುಡ್ಡು ಸರಾಗವಾಗಿ ಆ ರೀತಿಯಲ್ಲೂ ಕೂಡ ಜನರ ಬಳಿ ಹರಿಯೋದರಿಂದ, ಕಾಲುವೆಯಾಗಿ ಹೊಳೆಯಾಗಿ ಹರಿಯೋದ್ರಿಂದ ಆ ರೀತಿಯೂ ದುಡ್ಡು ಬರುತ್ತೆ. ಸ್ವಲ್ಪ ಕನ್ಸಂಪ್ಷನ್ ಕ್ರಿಯೇಟ್ ಆಗುತ್ತೆ, ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ ಅಂತ. ನಮ್ಮಲ್ಲಿ ಈ ಕಾರಣದಿಂದಾಗಿ ಬೆಲೆರಿಕೆ ಆದರೆ ಆಗ್ಬೋದು, ರಿಸೆಷನ್ ಆಗದೇ ಇರ್ಬೋದು. ಲೈಂಗಿಕ ಕಿರುಕುಳ ಆರೋಪದ ಮೇಲೆ ಭಾರತೀಯ ಕುಸ್ತಿ ಒಕ್ಕೂಟದ ಅಧ್ಯಕ್ಷ ಹಾಗೂ ಬಿಜೆಪಿ ಸಂಸದರಾದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಕುಸ್ತಿಪಟುಗಳ ಪ್ರತಿಭಟನೆ ಮುಂದುವರೆದಿದೆ. ನಿನ್ನೆ ಪ್ರತಿಭಟನಾ ನಿರತ ಕ್ರೀಡಾಪಟುಗಳು ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಆದರೆ ಈ ವಿಚಾರವಾಗಿ ಯಾವುದೇ ನಿರ್ಧಾರಕ್ಕೆ ಬರದ ಕಾರಣ ಮತ್ತೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೆಡಲ್ ಗೆದ್ದಿಲ್ಲ ಅಂತ ವಿನೇಶ್ ಫೋಗಟ್ ಅವರಿಗೆ WFI ಚೀಫ್ ಮಾನಸಿಕವಾಗಿ ಕಿರುಕುಳ ನೀಡಿದ್ರು, ಚಿತ್ರಹಿಂಸೆ ಕೊಟ್ಟಿದ್ರು. ಅದರಿಂದ ವಿನೇಶ್ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ರು ಅಂತ ಕುಸ್ತಿಪಟುಗಳು ಒಲಿಂಪಿಕ್ ಇಂಡಿಯಾ ಸಂಸ್ಥೆಯ ಚೀಫ್ PT ಉಷಾ ಅವರಿಗೆ ಬರೆದ ಪತ್ರದಲ್ಲಿ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ನಾನು ಮಾತನಾಡಿದ್ರೆ ಸುನಾಮಿ ಬರುತ್ತೆ, ಯಾರ್ದೋ ಸಹಾಯದಿಂದ ನಾನು ಈ ಸ್ಥಾನದಲ್ಲಿ ಕೂತಿಲ್ಲ, ಜನರಿಂದ ಚುನಾಯಿತನಾಗಿದ್ದೀನಿ ಅಂತ ಬ್ರಿಜ್ಭೂಷಣ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಕೇಂದ್ರ ಸಚಿವ ಅನುರಾಗ್ ಠಾಕೂರ್, ಮಾಧ್ಯಮಗಳಿಗೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಬೇಡಿ, ಅದರಿಂದ ಸಮಸ್ಯೆ ಇನ್ನೂ ಹೆಚ್ಚಾಗಬಹುದು ಅಂತ ಫೆಡರೇಷನ್ನ ಚೀಫ್ಗೆ ಹೇಳಿದ್ದಾರೆ. ಪ್ರಕರಣದ ತನಿಖೆಗೆ ಸಮಿತಿಯೊಂದನ್ನು ರಚಿಸಿ ಅಂತ ಕುಸ್ತಿಪಟುಗಳು ಕೇಳಿಕೊಂಡಿದ್ದಾರೆ. ದೇವರು ಧರ್ಮದ ವಿಚಾರದಲ್ಲಿ ಆಗಾಗ ವಿವಾದಾಸ್ಪದ ಹೇಳಿಕೆಗಳನ್ನು ಕೊಡ್ತಾ ಹಿಂದೂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗೋ ಚಿಂತಕ ಅಂತ ಅವ್ರು ಹೇಳ್ತಾರೆ, KS ಭಗವಾನ್ ಇದೀಗ ಇನ್ನೊಂದು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಇವರು ಈ ರೀತಿ ಮುಂಚೆನೂ ಕೂಡ ಹೇಳಿದ್ದಾರೆ, ಮತ್ತೆ ರಿಪೀಟ್ ಅಷ್ಟೇ. ಇದು ರಾಮರಾಜ್ಯ ಅನ್ನೋದು ಕೇವಲ ಕಥೆ, ಅದನ್ನು ಮಹಾತ್ಮ ಗಾಂಧಿ ಜಾಸ್ತಿ ಪ್ರಚಲಿತಕ್ಕೆ ತಂದರು. ರಾಮ ಬರೀ ಪುರೋಹಿತರ ಕಥೆ ಕೇಳಿಕೊಂಡು ಕೂರ್ತಾ ಇದ್ದ, ಮಧ್ಯಾಹ್ನ ಆಯಿತು ಅಂದರೆ ಸೀತೆಗೆ ಹೆಂಡ ಕುಡಿಸಿ ತಾನು ಕುಡಿತಿದ್ದ ಅಂತ ಹೇಳಿದ್ದಾರೆ. ಆ್ಯಸ್ ಇಫ್ ಇವರೇ ಮಡಿಕೆಲ್ಲ ಬಗ್ಸಿ ಕುಡಿಸ್ತಾ ಇದ್ರೇನೋ, ಸರ್ವ್ ಮಾಡ್ತಿದ್ರೇನೋ, ಕಣ್ಣಾರೆ ಕಂಡಿದ್ದಾರೇನೋ ಅನ್ನೋ ರೀತಿಯಲ್ಲಿ ಇವರು ವೀಕ್ಷಕ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಯಾರು ಇವರಲ್ಲಿ ಎಲ್ಲಿಂದ ಬರುತ್ತೆ ಇವರಿಗೆ ಈ ರೀತಿಯ ಥಾಟ್ಸ್ ಮೈಂಡಲ್ಲಿ ಅಂಥೇಳಿ? ಯಾರು ಏನು ಬೇಕಾದರೂ ಹೇಳ್ಬೋದಲ್ಲ. ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ಅವೆಲ್ಲ ನಂಬಿಕೆಗಳಿಗೆ ಸಂಬಂಧಪಟ್ಟ ವಿಚಾರ. ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ನಂಬಿಕೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಅದು ಕುಡಿತಾ ಇದ್ರು, ಇದು ಕುಡಿತಾ ಇದ್ರು, ಆ್ಯಸ್ ಇಫ್ ಇವರೇ ಬಗ್ಸಿ ಕೊಟ್ಟವ್ರ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಅಗತ್ಯ ಇದೆಯಾ ಅನ್ನೋದು ಪ್ರಶ್ನೆ ಇಲ್ಲಿ. ಬರೀ ಹಿಂದೂಗಳ ಬಗ್ಗೆ ಅಂತಲ್ಲ, ಯಾವುದೇ ಧರ್ಮದ ಬಗ್ಗೆ ಅವತ್ತು ಹಂಗಾಗಿತ್ತು, ಹಂಗೆ ಮಾಡಿದ್ರು ಅನ್ನೋದೆಲ್ಲ ಈಗ ಬೇಕಾ ಸ್ವಾಮಿ? ಸುಮ್ಮನೆ ಏನಕ್ಕೆ ಬೆಂಕಿ ಹಾಕೋ ಕೆಲಸ ಮಾಡ್ತೀರಿ ನೀವು ಅನ್ನೋ ಪ್ರಶ್ನೆ ನಿಂತವ್ರಿಗೆ ಕೇಳಬೇಕಾಗತ್ತೆ. ಇವರು ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ರು. ಭಗವಾನ್ ಈ ರೀತಿ ಹೇಳಿದ್ದಾರೆ, ದೇಶದಲ್ಲಿ ರಾಮರಾಜ್ಯ ಅನ್ನೋ ಪದವನ್ನು ಕಟ್ಟಿಬಿಟ್ಟಿದ್ದಾರೆ. ರಾಮರಾಜ್ಯ ಅನ್ನೋ ಮಾತು ಹೆಚ್ಚು ಹರಡೋಕೆ ಮಹಾತ್ಮ ಗಾಂಧಿ ಕಾರಣ. ಆದರೆ ಉತ್ತರಾಖಂಡ ಓದಿದರೆ ಈ ಮಾತಿಗೆ ಯಾವುದೇ ಆಧಾರನೇ ಇಲ್ಲ. ರಾಮ 14 ವರ್ಷ ವನವಾಸ ಮುಗಿಸಿ ವಾಪಸ್ ಬಂದ ಮೇಲೆ 11 ವರ್ಷ ರಾಜ್ಯಭಾರ ಮಾಡಿದ್ದ. ಆದರೂ ರಾಮ ಆಡಳಿತ ಮಾಡಲೇ ಇಲ್ಲ, ಕೇವಲ ಕೆಲ ಪುರೋಹಿತರೊಂದಿಗೆ ಕಥೆಗಳನ್ನು ಕೇಳಿಕೊಂಡು ಕಾಲ ಕಳೀತಾ ಇದ್ದ ಅಂತ ಹೇಳಿದ್ದಾರೆ. ಅಲ್ಲದೆ ಯಾರೋ ಸೀತೆ ಮೇಲೆ ಅಪವಾದ ಮಾಡಿದ್ರು ಅಂತ ಗರ್ಭಿಣಿ ಸೀತೆಯನ್ನು ಕಾಡಿಗೆ ಓಡಿಸಿಬಿಟ್ಟ.
ತಪಸ್ಸು ಮಾಡ್ತಾ ಇದ್ದ ಶೂದ್ರ ಶಂಭುಕನನ್ನು ಯಾವುದೇ ಕಾರಣ ಇಲ್ಲದೆ ರಾಮ ಹತ್ಯೆ ಮಾಡಿದ್ದಾನೆ. ಅವನನ್ನು ಹೇಗೆ ಆದರ್ಶ ವ್ಯಕ್ತಿ ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಇವೆಲ್ಲ ಘಟನೆಗಳು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿವೆ, ನನ್ನ ಮಾತುಗಳಲ್ಲಿ ಅಲ್ಲ ಅಂತ ಕೂಡ ಕೊನೆಯಲ್ಲಿ ಸೇರಿಸಿದ್ದಾರೆ ಭಗವಾನ್ ಅವರು. ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ ಅಂತ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳ ವತಿಯಿಂದ ಹಾಕಿದ್ದ ಬ್ಯಾನರ್ ಅನ್ನ ಪೊಲೀಸರು ತೆರವುಗೊಳಿಸಿದ್ದಾರೆ. ಜನವರಿ 15ನೇ ತಾರೀಕಿನಿಂದ ಜನವರಿ 21ರವರೆಗೆ ಅಂದರೆ ನಾಳಿನವರೆಗೂ ಜಾತ್ರೆ ನಡೆಯುತ್ತೆ. ಈ ವೇಳೆ ನಿನ್ನೆ ಈ ಬ್ಯಾನರ್ ಕಂಡು ಬಂದಿದೆ. ಅದರಲ್ಲಿ ಕುಕ್ಕರ್ ಸ್ಫೋಟವನ್ನು ಉಲ್ಲೇಖಿಸಿ ಸ್ಫೋಟದ ಆರೋಪಿ ಟಾರ್ಗೆಟ್ ಮಾಡಿದ್ದೆ ಕದ್ರಿ ದೇವಸ್ಥಾನವನ್ನು, ಹಾಗಾಗಿ ಅಂತಹ ಮನಸ್ಥಿತಿ ಹೊಂದಿರೋರಿಗೆ ಜಾತ್ರೆಯಲ್ಲಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅಂತ ಬ್ಯಾನರ್ನಲ್ಲಿ ಬರೆಯಲಾಗಿತ್ತು. ಅಂದರೆ ಆತ ಸ್ಫೋಟಕವನ್ನು ಇಟ್ಟಿದ್ನಲ್ಲ, ಆ ರೀತಿಯೆಲ್ಲ ಪ್ರಿಪೇರ್ ಮಾಡಿದ್ನಲ್ಲ, ಸೊ ಆತ ಯಾವ ಸಮುದಾಯಕ್ಕೆ ಸೇರ್ತಾನೋ ಆ ಸಮುದಾಯದವರೆಲ್ಲರೂ ಕೂಡ ಅದೇ ರೀತಿ ಅಂತೇಳಿ ಹೋಲ್ಸೇಲ್ ಆಗಿ ಬಿಂಬಿಸಲಾಗಿತ್ತು. ಆದರೆ ಇದಕ್ಕೆ ದೇವಸ್ಥಾನದಿಂದ ಸಮ್ಮತಿಯನ್ನು ಸೂಚಿಸಲಾಗಿಲ್ಲ. ಹೀಗಾಗಿ ಶಾಂತಿ ಕಾಪಾಡೋ ನಿಟ್ಟಿನಲ್ಲಿ ಪೊಲೀಸರು ಬ್ಯಾನರ್ ಅನ್ನು ತೆರವುಗೊಳಿಸಿದ್ದಾರೆ. ಪ್ರಸಕ್ತ ವರ್ಷದ ಬಜೆಟ್ ಅಧಿವೇಶನವನ್ನು ಫೆಬ್ರವರಿ 10ನೇ ತಾರೀಕು ವಿಧಾನಸಭೆಯಲ್ಲಿ ನಡೆಸೋಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಫೆಬ್ರವರಿ 10ನೇ ತಾರೀಕು ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಫೆಬ್ರವರಿ 16ನೇ ತಾರೀಕಿನವರೆಗೂ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುತ್ತೆ. ಫೆಬ್ರವರಿ 17ನೇ ತಾರೀಕು ಸಿಎಂ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸೋ ಸಾಧ್ಯತೆ ಇದೆ ಅಂತ ಸಂಪುಟ ಸಭೆ ಬಳಿಕ ಸಚಿವ ಜೆ.ಸಿ. ಮಾಧುಸ್ವಾಮಿ ಹೇಳಿದ್ದಾರೆ. ಇದೇ ಸಭೆಯಲ್ಲಿ ಲೋಕೋಪಯೋಗಿ ಇಲಾಖೆ ಮೂಲಕ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯಗಳ ನಿರ್ಮಾಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸ್ಫೂರ್ತಿ ಯೋಜನೆಗೆ 12.5 ಕೋಟಿ ರೂಪಾಯಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ಕೇವಲ ಕೃಷಿ ತಾಂತ್ರಿಕ ಅಂದರೆ ಬಿಟೆಕ್ ಪದವೀಧರರಿಗೆ 15% ಮೀಸಲಾತಿ ಕೊಡಬೇಕು ಅಂತ ಆಗ್ರಹಿಸಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿದ್ಯಾರ್ಥಿಗಳು ಧರಣಿ ಆರಂಭ ಮಾಡಿದ್ದಾರೆ. ರಾಜ್ಯದಲ್ಲಿ ಕೃಷಿ ತಾಂತ್ರಿಕ ನಿರ್ದೇಶನಾಲಯ ಸ್ಥಾಪಿಸುವಂತೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲೇ ಕೇಂದ್ರ ಸಚಿವಾಲಯ ಆದೇಶ ನೀಡಿತ್ತು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಈ ಕುರಿತು ಭಾರತೀಯ ಕೃಷಿ ಎಂಜಿನಿಯರ್ಗಳ ಸೊಸೈಟಿ ISIA ಇದು ಕೂಡ ರಾಜ್ಯದ ಕೃಷಿ ಮಂತ್ರಿಗಳಿಗೆ ಪತ್ರವನ್ನು ಕಳಿಸಿತ್ತು. ಆದರೆ ಸರ್ಕಾರ ಮಾತ್ರ ಈವರೆಗೂ ಕೃಷಿ ತಾಂತ್ರಿಕ ಪದವೀಧರರಿಗೆ ಮಾನ್ಯತೆ ಕೊಡೋ ನಿಟ್ಟಿನಲ್ಲಿ ಕೃಷಿ ತಾಂತ್ರಿಕ ನಿರ್ದೇಶನಾಲಯ ಸ್ಥಾಪಿಸೋಕೆ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಕಳೆದ ಮಂಗಳವಾರದಿಂದ ಧರಣಿ ಆರಂಭ ಆಗಿದ್ದು ನ್ಯಾಯ ಸಿಗುವವರೆಗೂ ಧರಣಿ ಮುಂದುವರಿಸ್ತೀವಿ ಅಂತ ವಿದ್ಯಾರ್ಥಿಗಳು ಹೇಳಿದ್ದಾರೆ. ನಾಳೆಯಿಂದ ರಾಜ್ಯದಲ್ಲಿ ಬಿಜೆಪಿಯ ವಿಜಯ ಸಂಕಲ್ಪ ಅಭಿಯಾನವನ್ನು ಆರಂಭಿಸಲಾಗುತ್ತೆ. ಅಭಿಯಾನಕ್ಕೆ ಚಾಲನೆ ಕೊಡೋಕೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ JP ನಡ್ಡಾ ನಾಳೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ವಿಶೇಷ ವಿಮಾನದಲ್ಲಿ ದಿಲ್ಲಿಯಿಂದ ಕಲಬುರಗಿಗೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ ನಾಗಠಾಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ಕೊಡಲಿದ್ದಾರೆ. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ತಮ್ಮ ಪಕ್ಷದ ವಿರುದ್ಧವೇ ತಿರುಗಿ ಬಿದ್ದು ಕಾಂಗ್ರೆಸ್ ಅನ್ನು ಸೋಲಿಸೋಕೆ ತಂತ್ರ ರೂಪಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಜಮೀರ್ ಇತ್ತೀಚೆಗೆ ತೆಲಂಗಾಣ ಸಿಎಂ KCR ಅವರನ್ನ ಭೇಟಿಯಾಗಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲಿಸೋಕೆ ತೆಲಂಗಾಣ ಸಿಎಂ ಜೊತೆಗೆ ಕೈಜೋಡಿಸಿದ್ದಾರೆ ಅನ್ನೋ ಆರೋಪ. ಇದಕ್ಕಾಗಿ 500 ಕೋಟಿ ರೂಪಾಯಿ ಹಣ ಪಡ್ಕೊಂಡಿದ್ದಾರೆ ಅಂತ ತೆಲಂಗಾಣ ಕಾಂಗ್ರೆಸ್ ಮುಖ್ಯಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಅಂದಹಾಗೆ ತೆಲಂಗಾಣದಲ್ಲಿ ಆಡಳಿತಾರೂಢ BRS ಅಥವಾ ಈ ಮುಂಚಿನ TRS ಈಗಿನ BRS ಇದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಸಂಘರ್ಷ ಇದೆ. ಅಲ್ಲದೆ ಮುಂದಿನ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ JDSಗೆ ಬೆಂಬಲ ಕೊಡೋದಾಗಿ ಈ ತೆಲಂಗಾಣದ BRS ಪಕ್ಷ ಕೂಡ ಹೇಳಿದೆ. ಹೀಗಾಗಿ ಕಾಂಗ್ರೆಸ್ ಅನ್ನು ಸೋಲಿಸೋಕೆ ಕಾಂಗ್ರೆಸ್ನಲ್ಲಿದ್ದ ಶಾಸಕರಿಗೆ KCR ಸುಪಾರಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜಮೀರನ್ನ ದಿಲ್ಲಿಗೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋದು ಇತ್ತೀಚೆಗೆ ಹೆಚ್ಚು ಸದ್ದು ಮಾಡ್ತಿರೋ ವಿಚಾರ. ಇದೀಗ ಇದಕ್ಕೆ ಪುಷ್ಟಿ ಕೊಡುವಂತೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಇಂದು ರಾಜ್ಯ ಬಿಜೆಪಿ ನಾಯಕರ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಭಾಗಿಯಾಗಿದ್ರು. ಆದರೆ ಈ ಸಭೆಯಿಂದ BS ಯಡಿಯೂರಪ್ಪ ಅವರನ್ನ ದೂರ ಇಡಲಾಗಿದೆ ಅಂತ ಮಾತು. BSY ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಇದ್ರೂ ಕೂಡ ಅವರನ್ನ ಸಭೆಗೆ ಆಹ್ವಾನ ಮಾಡದೇ ಇರೋದು ಚರ್ಚೆಗೆ ಕಾರಣ ಆಗಿದೆ. ಇನ್ನು ಸಭೆ ಬಗ್ಗೆ 2 ದಿನ ಮೊದಲೇ ಎಲ್ಲ ನಾಯಕರಿಗೂ ಮಾಹಿತಿಯನ್ನು ಕೊಡಲಾಗಿತ್ತು. ಆದರೆ ಯಡಿಯೂರಪ್ಪನವರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಲಾಗ್ತಿದೆ. ಹೀಗಾಗಿ ಬಿಜೆಪಿ BSYಯನ್ನ ಕಡೆಗಣಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿವೆ. ಅಲ್ಲದೆ ರಾಜ್ಯ ಬಿಜೆಪಿಯ ಈ ನಡೆ BSY ಅಭಿಮಾನಿಗಳ ಸಿಟ್ಟಿಗೆ ಕಾರಣ ಆಗಿದೆ.
ಬೆಂಗಳೂರಲ್ಲಿ ಮತ್ತೊಂದು ಹಿಟ್ ಅಂಡ್ ಡ್ರ್ಯಾಗ್ ಕೇಸ್ ಆಗಿದೆ. ಯುವಕನೊಬ್ಬನನ್ನ ಕಾರಿನ ಬಾನೆಟ್ ಮೇಲೆ ಕೂರಿಸಿ ಆತನ ಸಮೇತ ಯುವತಿಯೊಬ್ಬಳು ಎಳ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಆಕ್ಸಿಡೆಂಟ್ ಮಾಡಿ ಸ್ಥಳದಿಂದ ಪರಾರಿಯಾಗ್ತಿದ್ದ ಕಾರಿನ ಚಾಲಕಿಯನ್ನ ತಡೆಯೋಕೆ ಬಂದಾಗ ಯುವಕನಿಗೆ ಗುದ್ದಲಾಗಿದೆ. ನಂತರ ಆತ ಬಾನೆಟ್ ಮೇಲೆ ಹೋಗಿ ಬಿದ್ದಿದ್ದಾನೆ. ಹೇಗಿದ್ರು ಯುವತಿ ಆತನ ಸಮೇತ ಕಾರನ್ನ ಓಡಿಸ್ಕೊಂಡು ಹೋಗಿದ್ದಾಳೆ. ಈ ವಿಡಿಯೋ ಫುಲ್ ವೈರಲ್ ಆಗಿದೆ. ಮಾಹಿತಿ ಪ್ರಕಾರ ಶ್ವೇತಾ ಅನ್ನೋ ಚಾಲಕಿಯ ಕಾರು ಮತ್ತು ದರ್ಶನ್ ಅನ್ನೋ ಯುವಕನ ಕಾರಿನ ಮಧ್ಯೆ ಅಪಘಾತ ಉಂಟಾಯಿತು. ಈ ವೇಳೆ ದರ್ಶನ್ ಅವರಿಗೆ ಶ್ವೇತಾ ಅನ್ನೋ ಯುವತಿ ಅಸಹ್ಯ ಸನ್ನೆ ಮಾಡಿ, ಅಂದರೆ ತನ್ನ ಕೈಯಲ್ಲಿರೋ 5 ಬೆರಳುಗಳಲ್ಲಿ ಮಧ್ಯದ ಬೆರಳನ್ನು ತೋರಿಸಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಮುಂದಾಗಿದ್ರಂತೆ. ಕೋಪಗೊಂಡ ಯುವಕ ಏನಕ್ಕೆ ಹಂಗೆ ತೋರಿಸ್ತಿದ್ಯಾ ಅಂತ ಹೇಳಿ ಕಾರನ್ನು ತಡೆಯೋಕೆ ಹೋದಾಗ ಆತನ ಮೇಲೆಯೇ ಕಾರನ್ನು ಚಲಾಯಿಸಿ ಎಳ್ಕೊಂಡು ಹೋದ್ಲು ಅನ್ನೋದು ಆರೋಪ ಇಲ್ಲಿ. ಇನ್ನು ಘಟನೆ ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು 2 ಕಾರನ್ನು ಸೀಸ್ ಮಾಡಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಸ್ಕೂಟಿ ಹಿಂಬದಿಯನ್ನ ಹಿಡ್ಕೊಂಡಿದ್ದ ವ್ಯಕ್ತಿಯನ್ನ ಸ್ಕೂಟಿ ಸವಾರ ಎಳ್ಕೊಂಡು ಹೋಗಿರೋ ಘಟನೆ ವೈರಲ್ ಆಗಿತ್ತು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ 10 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯ ರೋಜ್ಗಾರ್ ಮೇಳದ ಭಾಗವಾಗಿ ದೇಶಾದ್ಯಂತ ಆಯ್ಕೆಯಾಗಿರೋ 71,000 ಸರ್ಕಾರಿ ಉದ್ಯೋಗಿಗಳಿಗೆ ನೇಮಕಾತಿ ಪತ್ರಗಳನ್ನು ಈಗ ಹಸ್ತಾಂತರ ಮಾಡಲಾಗಿದೆ. ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಆಚರಣೆಯಲ್ಲಿರೋ ನಿಖಾ ಹಲಾಲ ಹಾಗೂ ಬಹುಪತ್ನಿತ್ವದ ಕುರಿತು ವಿಚಾರಣೆ ನಡೆಸೋಕೆ 5 ನ್ಯಾಯಾಧೀಶರ ಪೀಠ ರಚಿಸೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ನಿಖಾ ಹಲಾಲ ಅಂದರೆ ಮೊದಲ ಪತಿಯಿಂದ ತಲಾಕ್ ಪಡೆದುಕೊಂಡು ಬೇರೆ ವ್ಯಕ್ತಿಯನ್ನ ಮದುವೆಯಾಗಿರೋ ಮಹಿಳೆ ಮತ್ತೆ ತನ್ನ ಮೊದಲನೇ ಪತಿಯನ್ನ ಪುನಃ ಮದುವೆಯಾಗೋಕೆ 2ನೇ ಪತಿಗೆ ವಿಚ್ಛೇದನ ಕೊಡೋದು. ಏನು ಬಹುಪತ್ನಿತ್ವ ಪದ್ಧತಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿನ ಮಹಿಳೆಯರನ್ನ ಮದುವೆಯಾಗೋದು. ಇದನ್ನು ಪ್ರಶ್ನಿಸಿ ಕೆಲವೊಂದು ಅರ್ಜಿ ಸಲ್ಲಿಕೆಯಾಗಿತ್ತು. ಈ ಸಲ್ಲಿಕೆಯಾಗಿರೋ ಅರ್ಜಿಗಳ ವಿಚಾರಣೆಗೆ 5 ನ್ಯಾಯಾಧೀಶರ ಪೀಠ ರಚಿಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದಹಾಗೆ ನಿಖಾ ಹಲಾಲ ಹಾಗೂ ಬಹುಪತ್ನಿತ್ವ ಪದ್ಧತಿ ಪ್ರಶ್ನಿಸಿ ವಕೀಲ ಅಶ್ವಿನಿ ಉಪಾಧ್ಯಾಯ ಅನ್ನೋರು PIL ಹಾಕಿದ್ರು. ಇದಕ್ಕೂ ಮೊದಲು ರಚಿಸಿದ್ದ ಸಾಂವಿಧಾನಿಕ ಪೀಠದ ಜಡ್ಜ್ಗಳಾದ ಇಂದಿರಾ ಬ್ಯಾನರ್ಜಿ ಮತ್ತು ಹೇಮಂತ್ ಗುಪ್ತಾ ಅವರು ರಿಟೈರ್ ಆಗಿದ್ದಾರೆ. ಹೀಗಾಗಿ ಹೊಸ ಪೀಠ ರಚಿಸುವಂತೆ ರಿಕ್ವೆಸ್ಟ್ ಮಾಡಿದ್ರು. ಇದಕ್ಕೆ ಮುಖ್ಯ ನ್ಯಾಯಾಧೀಶ DY ಚಂದ್ರಚೂಡ್ ನೇತೃತ್ವದ ಪೀಠ ಒಪ್ಪಿಗೆ ಕೊಟ್ಟಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗಾಗಿ ಅಯೋಧ್ಯೆಯಲ್ಲಿ ದೇವಸ್ಥಾನವನ್ನೇ ಕಟ್ತಾ ಇದ್ದಾರಂತೆ. ವಿಚಾರ ಏನಂದ್ರೆ ಮುಸ್ಲಿಮರು ಕೂಡ ಕೊಡುಗೆಯನ್ನು ಕೊಡ್ತಾ ಇದ್ದಾರಂತೆ. ಅಯೋಧ್ಯೆ ಹೊರವಲಯದ ಬಡಸಾರದಲ್ಲಿ ಯೋಗಿ ಅಭಿಮಾನಿಯಾಗಿರೋ ಪ್ರಭಾಕರ್ ಮೌರ್ಯ ಅನ್ನೋರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಏನು ಕಮ್ಮಿ ಅಲ್ಲ, 4 ಕೋಟಿ ಹಾಕಿ ದೊಡ್ಡದೊಂದು ದೇವಸ್ಥಾನ ಕಟ್ಟೋಕೆ ಮುಂದಾಗಿದ್ದಾರಂತೆ. ಇದಕ್ಕಾಗಿ ಮುಸ್ಲಿಂ ಸಹೋದರರು ಕೂಡ ಕೊಡುಗೆ ಕೊಡ್ತಿದ್ದಾರೆ ನನಗೆ ಅಂಥೇಳಿ ಪ್ರಭಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಯಾವಾಗ ಆಗುತ್ತೆ ಅದೆಲ್ಲ ಕ್ಲಾರಿಟಿ ಇನ್ನೂ ಇಲ್ಲ. ಶ್ರೀಲಂಕಾದಲ್ಲಿನ ತಮಿಳರಿಗೂ ಅಧಿಕಾರ ಕೊಡೋ ನಿಟ್ಟಿನಲ್ಲಿ ಅಲ್ಲಿನ ಸಂವಿಧಾನ ತಿದ್ದುಪಡಿಯನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಲಾಗುತ್ತೆ ಅನ್ನೋ ವಿಶ್ವಾಸವನ್ನ ಭಾರತ ಹೊಂದಿದೆ. ಇದರಿಂದ ಅಲ್ಲಿನ ಅಲ್ಪಸಂಖ್ಯಾತ ತಮಿಳು ಜನರ ಜೊತೆಗಿನ ಸಾಮರಸ್ಯ ಗಟ್ಟಿಯಾಗುತ್ತೆ ಅಂತ ವಿದೇಶಾಂಗ ಸಚಿವ S ಜೈಶಂಕರ್ ಹೇಳಿದ್ದಾರೆ. 2 ದಿನಗಳ ಶ್ರೀಲಂಕಾ ಪ್ರವಾಸದಲ್ಲಿರೋ ಜೈಶಂಕರ್ ಅಲ್ಲಿನ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಹಾಗೂ ವಿದೇಶಾಂಗ ಸಚಿವ ಅಲಿ ಸೆಬ್ರಿ ಅವರೊಂದಿಗಿನ ಮಾತುಕತೆ ಬಳಿಕ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಶ್ರೀಲಂಕಾ ಆರ್ಥಿಕ ಸಂಕಷ್ಟದಿಂದ ಹೊರಬರೋಕೆ ಹಣಕಾಸು ನೆರವು ನೀಡುವ ಸಂಸ್ಥೆಗಳು ಆದಷ್ಟು ಬೇಗ ನೆರವನ್ನ ನೀಡಬೇಕು ಅಂತ ಭಾರತ ಒತ್ತಾಯ ಮಾಡುತ್ತೆ ಅಂತ ಕೂಡ ಜೈಶಂಕರ್ ಹೇಳಿದ್ದಾರೆ. ಭಾರತ ಚೀನಾ ಗಡಿ ಪ್ರದೇಶವಾದ ಪೂರ್ವ ಲಡಾಖ್ ಬಳಿ ಇರೋ ಚೀನಾದ ಸೈನಿಕರೊಂದಿಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದಾರೆ. ಈ ವೇಳೆ ಗಡಿ ಪ್ರದೇಶದಲ್ಲಿನ ಪರಿಸ್ಥಿತಿ ಮತ್ತು ಸೇನೆಯ ಯುದ್ಧ ತಯಾರಿ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಅಂತ ಅಲ್ಲಿನ ಸರ್ಕಾರಿ ಮಾಧ್ಯಮ ವರದಿ ಮಾಡಿದೆ. ಜೊತೆಗೆ ಸೈನಿಕರ ಸ್ಥಿತಿ ಬಗ್ಗೆ ವಿಚಾರಿಸಿದ ಜಿನ್ಪಿಂಗ್ ಫ್ರೆಶ್ ತರಕಾರಿಗಳನ್ನು ಪಡಿತಾ ಇದ್ದೀರಾ ಅಂತ ಕೂಡ ಕೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೂ ಸೇನೆಯ ಗಸ್ತು ಮತ್ತು ನಿರ್ವಹಣಾ ಕೆಲಸದ ಬಗ್ಗೆ ಕೇಳಿದ ಜಿನ್ಪಿಂಗ್ ಸೈನಿಕರನ್ನ ಹುರಿದುಂಬಿಸಿದ್ರು, ಪ್ರಶಂಸಿಸಿದ್ರು ಅಂತ ಚೀನಾದ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಅಮೆರಿಕದ ಫೈಜರ್ ಕೊರೋನಾ ಲಸಿಕೆ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸದೇನೆ ಫೈಜರ್ ಫಾರ್ಮಾ ಕಂಪನಿಯ CEO ಆಲ್ಬರ್ಟ್ ಬೌರ್ಲಾ ಓಡಿ ಹೋಗಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಸ್ವಿಟ್ಜರ್ಲೆಂಡ್ನ ಡಾವೋಸ್ನಲ್ಲಿ ನಡೀತಾ ಇರೋ ವರ್ಲ್ಡ್ ಎಕನಾಮಿಕ್ ಫೋರಂನ ಸಭೆಯಲ್ಲಿ ಈ ಘಟನೆಯಾಗಿದೆ. ಫೈಜರ್ ಕೊರೋನಾ ಲಸಿಕೆ ಸೋಂಕು ಹರಡೋದನ್ನು ತಡೆಯುವಲ್ಲಿ ವಿಫಲವಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಈ ವಿಚಾರವನ್ನು ಯಾಕೆ ಮುಚ್ಚಿಟ್ಟಿದ್ದೀರಿ ಅಂತ ಪತ್ರಕರ್ತರೊಬ್ಬರು ಆಲ್ಬರ್ಟ್ಗೆ ಕೇಳಿದ್ದಾರೆ. ಪದೇ ಪದೇ ಪ್ರಶ್ನೆಯನ್ನು ಕೇಳಲಾಗಿದೆ. ಆದರೆ ಆಲ್ಬರ್ಟ್ ಇದಕ್ಕೆ ಯಾವುದೇ ಉತ್ತರವನ್ನು ಕೊಡದೆ ಥ್ಯಾಂಕ್ಸ್, ಹ್ಯಾವ್ ಎ ನೈಸ್ ಡೇ ಅಂತ ಹೇಳಿ ಹೋಗಿದ್ದಾರೆ. ಆದರೆ ಅವರ ಬೆನ್ನತ್ತಿದ ಪತ್ರಕರ್ತರು ಫೈಜರ್ ಲಸಿಕೆಯಿಂದ ಎಷ್ಟು ಹಣ ಗಳಿಸಿದ್ದೀರಿ, ಯಾರಿಗೆ ಎಷ್ಟು ಕಮಿಷನ್ ಕೊಟ್ಟಿದ್ದೀರಾ ಅಂತ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದರೆ ಫೈಜರ್ CEO ಮಾತ್ರ ಕೇಳಿದ್ರೂ ಕೇಳದ ರೀತಿಯಲ್ಲಿ ಸುಮ್ಮನೆ ನಡೆದು ಹೋಗಿದ್ದಾರೆ. ಏನು ಈ ವಿಡಿಯೋವನ್ನು ಶೇರ್ ಮಾಡಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಪ್ರತಿಪಕ್ಷಗಳನ್ನು ತರಾಟೆಗೆ ತಗೊಂಡಿದ್ದಾರೆ. ಪರಿಹಾರದ ಷರತ್ತುಗಳನ್ನು ವಿಧಿಸುವ ಮೂಲಕ ಫೈಜರ್ ಭಾರತಕ್ಕೆ ವಂಚಿಸೋಕೆ ಪ್ಲಾನ್ ಮಾಡಿತ್ತು. ಇದೇ ವೇಳೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, P ಚಿದಂಬರಂ ಮತ್ತು ಜಯರಾಮ್ ಠಾಕೂರ್ ವಿದೇಶಿ ಲಸಿಕೆಗಳನ್ನು ಆಮದು ಮಾಡಿಕೊಳ್ಳುವಂತೆ ನಮ್ಮ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು, ಫಾರಿನ್ ಲಸಿಕೆ ಬೇಕು ಅಂತ ಸಪೋರ್ಟ್ ಮಾಡಿದ್ರು ಅಂತ ಟ್ವೀಟ್ ಮಾಡಿ ಕಾಂಗ್ರೆಸ್ ಮೇಲೆ ಟೀಕೆ ಮಾಡಿದ್ದಾರೆ.
ಸುದ್ದಿಯ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕ್ವಿಕ್ ರೌಂಡ್ ಅಪ್ ನಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುವ ಫಲಪುಷ್ಪ ಪ್ರದರ್ಶನವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಉದ್ಘಾಟನೆ ಮಾಡಿದ್ದಾರೆ. ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಜಿಸಿಎ ಏರ್ ಇಂಡಿಯಾ ಸಂಸ್ಥೆಗೆ 30 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಅಲ್ಲದೆ ಕರ್ತವ್ಯ ಲೋಪಕ್ಕೆ ಆ ವಿಮಾನದ ಪೈಲಟ್ನ ಲೈಸೆನ್ಸ್ ಅನ್ನು 3 ತಿಂಗಳವರೆಗೆ ಸಸ್ಪೆಂಡ್ ಮಾಡಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಉಂಟಾದ ಹಿಮಪಾತದ ಪರಿಣಾಮ ಸುಮಾರು 278 ರಸ್ತೆಗಳು ಮುಚ್ಚಲ್ಪಟ್ಟಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಭಾರತೀಯ ಸೇನೆಯ 108 ಮಹಿಳಾ ಅಧಿಕಾರಿಗಳಿಗೆ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಯಿಂದ ಕರ್ನಲ್ ಹುದ್ದೆಗೆ ಪ್ರಮೋಟ್ ಮಾಡಲಾಗುತ್ತೆ ಅಂತ ಸೇನೆ ಹೇಳಿದೆ. ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 236 ಅಂಕ ಇಳಿಕೆ ಕಂಡು 60,621ರಲ್ಲಿ ವಾರದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ ಕೂಡ 80 ಅಂಕ ಇಳಿಕೆ ಕಂಡು 18,027 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 18 ಪೈಸೆ ಏರಿಕೆಯಾಗಿ 81 ರೂಪಾಯಿ 18 ಪೈಸೆಯಾಗಿದೆ. ಏನೋ ಚಿನ್ನ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 380 ರೂಪಾಯಿ ಜಾಸ್ತಿಯಾಗಿ 57,050 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 350 ರೂಪಾಯಿ ಜಾಸ್ತಿಯಾಗಿ 52,260 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 1,009 ರೂಪಾಯಿ ಜಾಸ್ತಿಯಾಗಿ 68,453 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.